ನೀವು ಹಲ್ಲಿಯನ್ನು ನಿಮ್ಮ ಮನೆಯಿಂದ ಓಡಿಸಿದರೆ ಅಥವಾ ಸಾಯಿಸಿದರೆ ತಪ್ಪದೆ ಈ ವಿಡಿಯೋ ನೋಡಿ. ಮನೆಯಲ್ಲಿ ಹಲ್ಲಿ ಇದ್ದರೆ ಒಳ್ಳೆಯದ ಇಲ್ಲವೇ ಕೆಟ್ಟದ್ದ? ಶಾಸ್ತ್ರ ಏನು ಹೇಳುತ್ತೆ? ಸ್ನೇಹಿತರೆ, ತಾಳ್ಮೆಯಿಂದ ಪೂರ್ತಿ ವಿಡಿಯೋ ನೋಡಿ. ಇಲ್ಲ ಅಂದ್ರೆ ಅದೃಷ್ಟ ಖಂಡಿತ ಮನೆಯಿಂದ ಹೊರಟು ಹೋಗುತ್ತದೆ. ಒಂದು ಮನೆ ಎಂದ ಮೇಲೆ ಹಲ್ಲಿಗಳು ಇರುತ್ತವೆ. ಅದು ದೇವರ ಕೋಣೆ, ಅಡುಗೆ ಮನೆ, ಗೋಡೆಯ ಮೇಲೆ, ಹೀಗೆ ಅನೇಕ ಸ್ಥಳಗಳಲ್ಲಿ ಇದು ಕಾಣಿಸುತ್ತದೆ. ಇದನ್ನು ನೋಡಿದ ತಕ್ಷಣ ಕೂಗುವವರು ಬಹಳಷ್ಟಿದ್ದಾರೆ. ತುಂಬಾ ಜನರು ಹಲ್ಲಿ ಎಂದರೆ ಬೆಚ್ಚಿ ಬೀಳುತ್ತಾರೆ. ಜನರಿಗೆ ಇದನ್ನು ನೋಡಿದರೆ ಭಯವಾಗುತ್ತದೆ. ಕೆಲವರಿಗೆ ಇದು ಅಶುಭ ಎನ್ನುವ ಭಾವನೆ ಮೂಡುತ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಹಲ್ಲಿ ಮನೆಯಲ್ಲಿ ಕಂಡರೆ ಕೆಲವೊಂದು ಅರ್ಥಗಳಿವೆ. ಹಲ್ಲಿ ಪ್ರತಿ ಮನೆಯ ಗೋಡೆಗಳ ಮೇಲೆ ಮೌನವಾಗಿ ಕುಳಿತು ಕೀಟಗಳನ್ನು ಹಿಡಿದು ತಿನ್ನುತ್ತದೆ. ಹಲ್ಲಿ ಮನೆಯ ಒಳಗೆ ಬಂದ ತಕ್ಷಣ ಅದನ್ನು ಮನೆಯಿಂದ ಹೊರಹಾಕುವ ಪ್ರಯತ್ನ ಮಾಡುತ್ತಾರೆ. ಆದರೆ ಗ್ರಂಥಗಳಲ್ಲಿ ಶ್ರೀಮಂತಿಕೆಯ ದೃಷ್ಟಿಯಿಂದ ಹಲ್ಲಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಲ್ಲಿ ಅಂದ್ರೆ ಸಾಕು, ಬಹಳಷ್ಟು ಜನ ಹೆದರುತ್ತಾರೆ ಅಥವಾ ಅಸಹ್ಯ ಪಟ್ಟುಕೊಳ್ಳುತ್ತಾರೆ. ಆದರೆ ಹಲ್ಲಿ ಸಂಪತ್ತು ಮತ್ತು ತಾಯಿ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧ ಹೊಂದಿದೆ. ಇದೇ ಕಾರಣಕ್ಕೆ ಹೊಸ ಮನೆಗೆ ವಾಸ್ತು ಪೂಜೆಯಲ್ಲಿ ಬೆಳ್ಳಿ ಹಲ್ಲಿಗಳನ್ನು ಬಳಸುತ್ತಾರೆ. ಮನೆಯಲ್ಲಿ ಹಲ್ಲಿ ಇದ್ದರೆ ಸುಖ ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಲ್ಲಿಯಿಂದ ತಿಳಿಯಬಹುದು ಭವಿಷ್ಯ. ಹಲ್ಲಿಗೆ ಸಂಬಂಧಿಸಿದ ಶುಭ ಅಶುಭ ವಿಚಾರಗಳು ಇಲ್ಲಿವೆ. ಸ್ನೇಹಿತರೆ, ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ, ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಮೆಂಟ್ ಮಾಡಿ. ಅಸ್ತು ದೇವತೆಗಳು ಅಸ್ತು ಎನ್ನುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮನೆಯ ಕೆಲ ಜಾಗಗಳಲ್ಲಿ ಹಲ್ಲಿ ಓಡಾಡುವುದನ್ನು ನೀವು ನೋಡಿದರೆ ಅದು ಶುಭ ಎನ್ನಲಾಗುತ್ತದೆ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವ ಸೂಚನೆಯಾಗಿದ್ದು, ಹಾಗಾದ್ರೆ ಯಾವ ಸ್ಥಳದಲ್ಲಿ ಹಲ್ಲಿ ಕಾಣಿಸುವುದು ಶುಭ ಎನ್ನುವುದು ಇಲ್ಲಿದೆ. ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾದ ಅನೇಕ ವಿಚಾರಗಳಿಂದ ನಮ್ಮ ಭವಿಷ್ಯದ ವಿಚಾರಗಳನ್ನು ತಿಳಿಸಲಾಗುತ್ತದೆ. ನಮ್ಮ ಶರೀರದ ಮೇಲೆ ಅಕಸ್ಮಾತ್ ಹಲ್ಲಿ ಬಿದ್ದರೆ ಅದಕ್ಕೆ ಗೌಳಿಪತನ, ಪಲ್ಲಿ ಶಕುನ ಎಂದೆಲ್ಲ ಕರೆಯುತ್ತಾರೆ. ಇದರಿಂದ ಭವಿಷ್ಯದಲ್ಲಿ ಶುಭ ಅಥವಾ ಅಶುಭ ಸಂಭವಿಸಲಿದೆ ಎಂದು ತಿಳಿಯಬಹುದಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಲ್ಲಿಯನ್ನು ಕಂಡರೆ ವಿವಿಧ ಸಮಯದಲ್ಲಿ ಹಲ್ಲಿಯು ಕಾಣಿಸುವುದು ಯಾವ ಸಂಕೇತವನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ. ಸಾಮಾನ್ಯವಾಗಿ ಹಲ್ಲಿಗಳು ಮನೆಯ ಗೋಡೆ, ಬಾಗಿಲ ಬಳಿ ಕಾಣಿಸುತ್ತವೆ. ಹಲ್ಲಿಗಳು ಕಂಡ ಕೂಡಲೇ ಭಯದಿಂದ ಅದನ್ನು ಓಡಿಸಲು ಮುಂದಾಗುತ್ತೇವೆ. ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಹೇಳಲಾಗುತ್ತದೆ. ಹಾಗಾಗಿ ಹಲ್ಲಿಯನ್ನು ಹೆದರಿಸುವುದು, ಅದಕ್ಕೆ ತೊಂದರೆ ಮಾಡುವುದು ಒಳ್ಳೆಯದಲ್ಲವೆಂದು ಹೇಳಲಾಗುತ್ತದೆ. ಹಲ್ಲಿಯು ಶರೀರದ ಮೇಲೆ ಬಿದ್ದರೆ ಅದನ್ನು ಶಕುನವೆಂದು ಹೇಳಲಾಗುತ್ತದೆ. ಶರೀರದ ಯಾವ ಭಾಗದ ಮೇಲೆ ಬಿದ್ದಿದೆ ಎಂಬುದರ ಆಧಾರದ ಮೇಲೆ ಶುಭ ಅಥವಾ ಅಶುಭ ಶಕುನವೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಲ್ಲಿಯೂ ಇದ್ದರೆ ಮತ್ತು ಹಲ್ಲಿಯನ್ನು ಅಕಸ್ಮಾತ್ ನೋಡಿದ ಸಮಯವೂ ಸಹ ಭವಿಷ್ಯದಲ್ಲಿ ಆಗುವ ಶುಭ ಮತ್ತು ಅಶುಭ ವಿಚಾರಗಳ ಬಗ್ಗೆ ಸಂಕೇತವನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಲ್ಲಿಗಳು ಜಗಳವಾಡುವುದನ್ನು ನೋಡಿದರೆ ಹಲ್ಲಿಗಳು ಪರಸ್ಪರ ಜಗಳವಾಡುವುದು ಅಶುಭದ ಸಂಕೇತವಾಗಿದೆ. ಹಲ್ಲಿಗಳ ಜಗಳವನ್ನು ನೋಡುವುದು ಅಶುಭವೆಂದು ಇದು ಮನೆಯ ಸದಸ್ಯರಿಗೆ ಎದುರಾಗುವ ಸಮಸ್ಯೆಯನ್ನು ಮತ್ತು ಪರಸ್ಪರ ಮನಸ್ತಾಪವಾಗುವ ಸಂಕೇತವನ್ನು ಸೂಚಿಸುತ್ತದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಆದಷ್ಟು ಜಗಳ, ಮನಸ್ತಾಪಗಳಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಹಲ್ಲಿಗಳು ಕೂಡುವುದನ್ನು ನೋಡಿದರೆ ಹಲ್ಲಿಗಳ ಸಮಾಗಮವು ಅಕಸ್ಮಾತ್ ಕಣ್ಣಿಗೆ ಬಿದ್ದರೆ ಅದನ್ನು ಶುಭ ಶಕುನವೆಂದು ಹೇಳಲಾಗುತ್ತದೆ. ಇದರಿಂದ ಶುಭ ವಾರ್ತೆಯನ್ನು ಕೇಳಬಹುದು, ಬಂಧು ಮಿತ್ರರ ಭೇಟಿಯಾಗಬಹುದು. ಒಟ್ಟಾರೆ ಹಲ್ಲಿಗಳು ಕೂಡುವುದು ಅಕಸ್ಮಾತ್ ಕಂಡರೆ ಶುಭವೆಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಯ ಸ್ವರೂಪ ಮನೆಯಲ್ಲಿ ಗೋಡೆಯ ಮೇಲೆ, ಕಿಟಕಿಯ ಬಳಿ,
ಬಾಗಿಲ ಸಂದಿಯಲ್ಲಿ ಹಲ್ಲಿಗಳಿರುತ್ತವೆ. ಅವು ಯಾವಾಗಲೂ ಅಲ್ಲೇ ಇದ್ದರೂ ನಾವದನ್ನು ಗಮನಿಸಿರುವುದಿಲ್ಲ. ಯಾವಾಗಲೂ ಒಮ್ಮೆ ನಮ್ಮ ಕಣ್ಣಿಗೆ ಬೀಳುತ್ತದೆ. ಹೀಗೆ ಕಂಡಾಗ ಲಕ್ಷ್ಮೀ ಸ್ವರೂಪವಾದ ಅದಕ್ಕೆ ನಮಸ್ಕರಿಸಿ ಮನೋಕಾಮನೆಯನ್ನು ಈಡೇರಿಸುವಂತೆ ಮನಸ್ಸಿನಲ್ಲಿಯೇ ಕೇಳಿಕೊಂಡರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಹಲ್ಲಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ನೀವು ಮನೆಯ ಗೋಡೆಯ ಮೇಲೆ 2 ಹಲ್ಲಿಗಳು ಜಗಳ ಆಡುತ್ತಿರುವಂತೆ ಕಂಡರೆ ಅದು ಅಶುಭ ಸಂಕೇತ ಎನ್ನಲಾಗುತ್ತದೆ. ಇದರಿಂದ ನಿಮಗೆ ಅನೇಕ ಸಮಸ್ಯೆಗಳು ಬರುತ್ತದೆ. ಮುಖ್ಯವಾಗಿ ಆರ್ಥಿಕವಾಗಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ನು ಬೆಳ್ಳಂಬೆಳಗ್ಗೆ ಹಾಗೂ ಮುಸ್ಸಂಜೆ ಹೊತ್ತಿನಲ್ಲಿ ನೀವು 3 ಹಲ್ಲಿಗಳನ್ನು ನೋಡಿದರೆ ಅದೃಷ್ಟವಂತೆ. ಇದರಿಂದ ನಿಮ್ಮ ಬದುಕು ಬದಲಾಗುತ್ತದೆ. ಮುಖ್ಯವಾಗಿ ಈ ಸಮಯದಲ್ಲಿ ಸಂಪತ್ತು ಡಬಲ್ ಆಗುತ್ತದೆ. ವ್ಯವಹಾರದಲ್ಲಿ ಲಾಭವಾಗುತ್ತದೆ. ಹೊಸ ಮನೆಯಲ್ಲಿ ಸತ್ತ ಹಲ್ಲಿ ಕಂಡರೆ ಹೊಸ ಮನೆಯನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಸತ್ತ ಹಲ್ಲಿಯನ್ನು ಅಥವಾ ಮಣ್ಣಿನ ಮೇಲಿರುವ ಹಲ್ಲಿಯನ್ನು ಕಂಡರೆ ಅಶುಭದ ಸಂಕೇತವೆಂದು ಹೇಳಲಾಗುತ್ತದೆ. ಮನೆಯ ಯಜಮಾನನ ಆರೋಗ್ಯವು ಹದಗೆಡುವ ಸೂಚನೆಯಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಹೊಸ ಮನೆಯನ್ನು ಪ್ರವೇಶಿಸುವ ಮೊದಲು ಈ ಬಗ್ಗೆ ಗಮನ ಹರಿಸುವುದು ಉತ್ತಮ. ಕನಸಿನಲ್ಲಿ ಹಲ್ಲಿ ಕಂಡರೆ ಕನಸಿನಲ್ಲಿ ಹಲ್ಲಿಯು ಕೀಟಗಳನ್ನು ತಿನ್ನುತ್ತಿರುವಂತೆ ಅಥವಾ ದಾಳಿ ಮಾಡುತ್ತಿರುವಂತೆ ಕಂಡರೆ ಅದು ಅಶುಭವೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಹಲ್ಲಿಯನ್ನು ಹೊಡೆಯುತ್ತಿರುವಂತೆ, ಹಲ್ಲಿಯನ್ನು ನೋಡಿ ಹೆದರಿದಂತೆ ಕನಸು ಬಿದ್ದರೆ ಅಶುಭದ ಸಂಕೇತವೆಂದು ಹೇಳಲಾಗುತ್ತದೆ. ಈ ಎಲ್ಲಾ ಸಂಕೇತಗಳು ಭವಿಷ್ಯದಲ್ಲಿ ನಡೆಯುವ ಅಶುಭವನ್ನು ಸೂಚಿಸುತ್ತವೆ ಎಂದು ಹೇಳಲಾಗುತ್ತದೆ. ಕನಸಿನಲ್ಲಿ ನೀವು ಹಲ್ಲಿಯನ್ನು ಹಿಡಿದಂತೆ, ಹಲ್ಲಿಯು ನಿಮ್ಮನ್ನು ನೋಡಿ ಹೆದರಿದಂತೆ ಕಂಡರೆ ಇದು ಶುಭದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಸದ್ಯದಲ್ಲಿಯೇ ಶುಭವಾರ್ತೆಯು ಸಿಗುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ. ಉತ್ತಮವಾದದ್ದು ನಡೆಯಲಿದೆ ಎಂದು ಸಹ ಹೇಳಬಹುದಾಗಿದೆ. ದೇವರ ಕೋಣೆಯಲ್ಲಿ ಹಲ್ಲಿಯನ್ನು ಕಂಡರೆ ಹಲ್ಲಿಯನ್ನು ಲಕ್ಷ್ಮೀ ಸ್ವರೂಪವೆಂದು ಹೇಳಲಾಗುತ್ತದೆ. ಹಾಗಾಗಿ ದೇವರ ಮನೆಯಲ್ಲಿ ಹಲ್ಲಿಯು ಕಾಣಿಸಿದರೆ ಶುಭ ಸೂಚನೆ ಎಂದು ಹೇಳಲಾಗುತ್ತದೆ. ದಟ್ಟ ದರಿದ್ರ ದೂರವಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ದೇವರ ಕೋಣೆಯಲ್ಲಿ ನಿಮಗೆ ಹಲ್ಲಿ ಕಾಣಿಸಿಕೊಂಡರೆ ಅದು ಶುಭವಂತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಅಲ್ಲದೆ ಇದರರ್ಥ ನೀವು ಸದ್ಯದಲ್ಲಿ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಎಂದು ಹೇಳಲಾಗುತ್ತದೆ. ನಿಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡುವಾಗ ನಿಮಗೆ ಹಲ್ಲಿ ಕಾಣಿಸಿಕೊಂಡರೆ ಬಹಳ ಶುಭ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಲೇ ಹೊಸ ಮನೆ ಪ್ರವೇಶದ ಸಮಯದಲ್ಲಿ ಬೆಳ್ಳಿ ಹಲ್ಲಿಯನ್ನು ತಂದು ಪೂಜೆ ಮಾಡುತ್ತಾರೆ. ಶಕುನ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಮನೆಯ ಸುತ್ತಲೂ ಹಲ್ಲಿ ಕಂಡು ಬಂದರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಮುಂದಿನ ದಿನಗಳಲ್ಲಿ ಹಣವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ದೀಪಾವಳಿಯ ರಾತ್ರಿ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಲಕ್ಷ್ಮೀ ದೇವಿಯು ವರ್ಷವಿಡೀ ನಿಮ್ಮ ಮನೆಯ ಮೇಲೆ ಅಪಾರ ಆಶೀರ್ವಾದವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಇದು ಸಂತೋಷ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ದೀಪಾವಳಿ ಹಬ್ಬದ ದಿನ ರಾತ್ರಿ ಮನೆಯಲ್ಲಿ ಹಲ್ಲಿಯು ಕಾಣಿಸಿದರೆ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಹೀಗೆ ಹಲ್ಲಿ ಕಾಣಿಸುವುದರಿಂದ ಮುಂದಿನ ಜೀವನದಲ್ಲಿ ಸುಖ ಸಮೃದ್ಧಿ ವೃದ್ಧಿಸುವುದಲ್ಲದೆ ಆರ್ಥಿಕ ಸಂಕಷ್ಟಗಳು ದೂರಾಗಿ ಲಕ್ಷ್ಮೀ ದೇವಿಯ ಕೃಪೆ ಲಭಿಸುತ್ತದೆ ಎಂಬ ಸಂಕೇತವನ್ನು ಸೂಚಿಸುತ್ತದೆ. ಮನೆಯಲ್ಲಿ 3 ಹಲ್ಲಿಗಳನ್ನು ಒಟ್ಟಿಗೆ ನೋಡುವುದು ಕೂಡ ತುಂಬಾ ಶುಭ. ಇದು ಒಳ್ಳೆಯ ಸುದ್ದಿಯ ಸಂಕೇತವಾಗಿದೆ. ನೀವು ಹೊಸ ಮನೆಗೆ ಪ್ರವೇಶಿಸುತ್ತಿದ್ದರೆ ಮತ್ತು ಅದೇ ಸಮಯದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ತುಂಬಾ ಮಂಗಳಕರವಾಗಿದೆ. ಇದರರ್ಥ ನೀವು ಪೂರ್ವಜರಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ಮತ್ತು ಲಕ್ಷ್ಮೀ ದೇವಿ ನಿಮ್ಮನ್ನು ಆಶೀರ್ವದಿಸಿದ್ದಾಳೆ ಎಂದರ್ಥ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.